श्रीशाय महाराशि विद्याय सिद्धविद्याय बुद्धाय च नमो नमः। दृढं मङ्गलं सदा आनन्दतीर्थमदनं तदे तापत्रयापहं सद्य हरितीर्थविद्यावादिसादिनः इष्टदां कष्टहर्त्रिणः विद्यामान्यां नमो नमः। श्रीगुरुभ्यो नमः। ವೈಶಾಖ ಮಾಸದ ಈ ಪರ್ವಕಾಲದಲ್ಲಿ ಪರಮಪುರುಗಳಾದಂತಹ ಶ್ರೀ ವಿದ್ಯಾಮಾನ ತೀರ್ಥರ ಆರಾಧನಾ ರಥ ಮಹೋತ್ಸವ ಹಾಗೆಯೇ ಪಟ್ಟಾಭಿಷೇಕ ಶತಮಾನೋತ್ಸವದ ಈ ಸಮಯದಲ್ಲಿ ನಾವು ಸೇರಿದ್ದೇವೆ. ಅದರ ಉದ್ದೇಶವಾಗಿ ಜಗದ್ಗುರುಗಳಾದಂತಹ ಮಧ್ವಾಚಾರ್ಯರ ಆ ಚರಿತ್ರೆ ತಿಳಿಸುವಂತಹ ಮಧ್ವೇದ ಗ್ರಂಥದ ಪಾರಾಯಣವನ್ನು ನಾವು ಇವತ್ತು ಮಾಡಿದ್ದೇವೆ. ಗುರುಗಳ ಚರಿತ್ರೆ ನಾವು ಯಾಕೆ ಹೇಳಬೇಕು ಅನ್ನಬೇಕಾದರೆ ಮುಖ್ಯವಾಗಿ ನಮ್ಮ ಮನಸ್ಸಿನ ಶುದ್ಧಿ ಆಗಬೇಕು. ಅದಕ್ಕೋಸ್ಕರನೇ ನಾವು ಆ ಗುರುಗಳ ಚರಿತ್ರೆ ಹೇಳಿಕೊಂಡು ತನ್ಮೂಲಕವಾಗಿ ಆ ಗುರುಗಳ ಅನುಗ್ರಹವನ್ನು ನಾವು ಪಡೆಯುವಂಥದ್ದು. ಆಚಾರ್ಯ ಮಧ್ವರ ಬಗ್ಗೆ ಹೇಳಬೇಕಾದರೆ ಅವರನ್ನು ನಾವು ನಂಬಿ ಹೋದರೆ ನಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವವರಲ್ಲೇ ಅಲ್ಲ. ಅವರ ಮಹತ್ವ ಅಂತದ್ದು, ಆ ಜ್ಞಾನ ಅಷ್ಟು ಚೆನ್ನಾಗಿರುವಂಥದ್ದು. ಅವರನ್ನ ಹಿಡಿದರೆ ನಮಗೆ ಎಂತಹ ಕಾಲದಲ್ಲೂ ಕೂಡ ನಮಗೆ ಸಹಾಯಕ್ಕೆ ಬರ್ತಾರೆ ಎಂಬುದಕ್ಕೆ ಸ್ವತಃ ಪ್ರಾತಸ್ಮರಣರಾದಂತಹ ಶ್ರೀ ವಿದ್ಯಾಮಾನ ತೀರ್ಥರೇ ಸಾಕ್ಷಿಯಾಗಿದ್ದಾರೆ. ಯಾಕೆಂದರೆ ಒಂದು ನಿತ್ಯದಲ್ಲೂ ಕೂಡ ಅವರು ಆಚಾರ್ಯರ ಚರಿತ್ರೆ ತಿಳಿಸುವಂತಹ ಮಧ್ವದ ಪಾರಾಯಣವನ್ನ ಎಂದೂ ಕೂಡ ಬಿಟ್ಟವರಲ್ಲ. ಜೊತೆಯಲ್ಲಿ ಇನ್ನೊಂದು ಮಹತ್ವ ಕಾರ್ಯ ಹೇಳಬೇಕಾದರೆ ಶ್ರೀ ಮಹಾಮ ತಾತ್ಪರ್ಯವನ್ನ ಯಾವತ್ತೂ ಕೂಡ ಅವರು ಪಾರಾಯಣ ಮಾಡುತ್ತಿದ್ದವರು. ಅದರಲ್ಲೂ ಮುಖ್ಯವಾಗಿ ಹೇಳಬೇಕಾದರೆ ತಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಆಚಾರ್ಯರಲ್ಲೇ ತಾವು ಅದನ್ನ ಉತ್ತರೂಪ ಕೇಳ್ತಿದ್ದರು. ಅದು ಹೇಗೆ ಸಾಧ್ಯ ಹೇಳಬೇಕಾದರೆ ನೋಡಿ, ನಾವು ಆಚಾರ್ಯನ ಗಟ್ಟಿ ಹೇಳಬೇಕು ಹೇಳಿದರೆ ಆಚಾರ್ಯ ಗ್ರಂಥವನ್ನು ನಾವು ಗಟ್ಟಿ ಹಿಡಿಯಬೇಕು. ಅದರಲ್ಲಿ ಸುಮಾರು ಗ್ರಂಥ ಉಂಟು. ಅದರಲ್ಲಿ ಸ್ವತಃ ತಾವೇ ಹೇಳುವಂತಹ ಆಚಾರ್ಯ ಹೇಳುವಂತಹ ಮಾತು. ಅವರು ಮುಖ್ಯವಾಗಿ ತಾತ್ಪರ್ಯದಲ್ಲಿ ಯಾವತ್ತೂ ಕೂಡ ಮಹಾಮ ತಾತ್ಪರ್ಯದಲ್ಲಿ ಯಾವತ್ತೂ ಕೂಡ ಆಚಾರ್ಯರ ಸನ್ನಿಧಾನ ಇರುವಂಥದ್ದು. ಅಂತಹ ತಾತ್ಪರ್ಯ ನಾವು ಗಟ್ಟಿ ಹಿಡ್ಕೊಂಡ್ರೆ ನಮಗೆ ಆಚಾರ್ಯರೇ ನಿರ್ಣಯ ಕೊಡುತ್ತಾರೆ ಎಂಬುದಕ್ಕೆ ಒಳ್ಳೆಯ ಉದಾಹರಣೆ ಸ್ವತಃ ಅದು ಶ್ರೀ ವಿದ್ಯಾಮಾನ ತೀರ್ಥರು. ಯಾಕೆಂದರೆ ಅವರ ಆ ಚರಿತ್ರೆಯಲ್ಲಿ ಬರುವಂತಹ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಅವರು ವಿಸ್ತೃತವಾಗಿ ನೋಡಿದ್ದೇ ಅವರು ತಾತ್ಪರ್ಯವನ್ನ. ಉದಾಹರಣೆ ಹೇಳಬೇಕಾದರೆ 16 ಮಠದ ಅಧಿಕಾರವನ್ನು ತೆಗೆದುಕೊಳ್ಳಬೇಕು. ಆ ಸಮಯದಲ್ಲೂ ಕೂಡ ತಾನು ಇನ್ನೊಂದು ಮಠದಲ್ಲಿರಬೇಕಾದ್ರೆ ಮತ್ತೊಂದು ಮಠದ ಅಧಿಕಾರ ತೆಗೆದುಕೊಳ್ಳಬಹುದು ಎಂಬಂತಹ ಒಂದು ಸಮಸ್ಯೆ ಬಂದಾಗ ಆ ಪ್ರಶ್ನೆಯನ್ನ ಸ್ವತಃ ಆಚಾರ್ಯರಲ್ಲಿ ಇಡುತ್ತಾರೆ. ಅಂದರೆ ಬೇರೆ ಯಾವುದೂ ಅಲ್ಲ, ಆ ತಾತ್ಪರ್ಯದಲ್ಲೇ ಇಡುತ್ತಾರೆ. ಅದರಲ್ಲಿ ಪೇಜ್ ಪುಸ್ತಕ ಓಪನ್ ಮಾಡಿದ ತೆಗೆದಾಗ ಅದರಲ್ಲಿ ಈ ಪೇಜಿನ ಕೊನೆಯಲ್ಲಿ ಹಾಗೆಯೇ ಈ ಪುಟದ ಪ್ರಾರಂಭ ಇರುವಂತಹ ವಿಷಯ ಇಟ್ಟುಕೊಂಡವರು ನಿರ್ಣಯ ಮಾಡುವಂಥದ್ದು. ಅಲ್ಲಿ ನೋಡಬೇಕಾದರೆ ಅಲ್ಲಿ ಆ ಸಮಯದಲ್ಲಿ ಯುಧಿಷ್ಠಿರರ ಪಟ್ಟಾಭಿಷೇಕದ ಪ್ರಸಂಗದಲ್ಲಿ ಬಂದಿರುವಂಥದ್ದು. ಅಂದರೆ ಆಚಾರ್ಯರ ಪೂರ್ಣ ಒಪ್ಪಿಗೆ ಉಂಟು ಎಂಬುದನ್ನ ಅದನ್ನ ತಿಳಿದುಕೊಂಡು ಮುಂದೆ ತಾವು ತಮ್ಮ ಕಾರ್ಯವನ್ನು ಅಧಿಕಾರವನ್ನು ಸ್ವೀಕಾರ ಮಾಡುತ್ತಾರೆ. ಅಂದರೆ ಇದಕ್ಕೆ ಒಂದು ಉದಾಹರಣೆ. ಹೀಗೆ ಅವರ ಜೀವನದಲ್ಲಿ ಪೂರ್ಣವಾಗಿ ಅವರು ಪ್ರಾಯ ಆಚಾರ್ಯನ ಗಟ್ಟಿ ಹಿಡಿದುಕೊಂಡೇ ಆಚಾರ್ಯ ನಂಬಿಕೊಂಡೇ ತಾವು ತಮ್ಮ ಜೀವನ ಮಾಡಿದವರು. ಅದರಿಂದಾಗಿ ನಾವು ಕೂಡ ಆಚಾರ್ಯನ ನಾವು ಗಟ್ಟಿ ಹಿಡಿದುಕೊಂಡ್ರೆ ನಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಆಚಾರ್ಯ ಅದನ್ನ ಪರಿಹಾರ ಮಾಡ್ತಾರೆ. ವಿದ್ಯಾಮಾನ ತೀರ್ಥರ ಈ ಶತಮಾನೋತ್ಸವದ ಈ ಸಮಯದಲ್ಲಿ ಅವರ ಬಗ್ಗೆ ನಾವು ಸ್ತೋತ್ರ ಮಾಡಬೇಕು. ಆದರೆ ಅವರಿಗೆ ತುಂಬ ಪ್ರಿಯವಾದದ್ದು ಬೇಕಾದರೆ ಅದು ಆಚಾರ್ಯರ ಗ್ರಂಥಗಳು. ಅದಕ್ಕೋಸ್ಕರ ಅವರ ಚರಿತ್ರೆ ಹೇಳುವಂತಹ ಮಧ್ವದ ಪಾರಾಯಣ ಇವತ್ತಾಗಿದೆ. ನೀವೆಲ್ಲರೂ ಕೂಡ ಸೇರಿ ಮಾಡಿದ್ದೀರಿ. ಅದರಿಂದಾಗಿ ಎಲ್ಲರಿಗೂ ಕೂಡ ಆ ಗುರುಗಳ ಒಳಗಿರುವಂತಹ ಪ್ರಾಣಸ್ಥ ರಾಮದೇವರು ಅನುಗ್ರಹ ಮಾಡಿ ಅಂತ ಹೇಳ್ತಾ